ಹಾಯ್ ಗೈಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ? ನಾನು ಇವತ್ತು ನಿಮಗೋಸ್ಕರ ಒಂದು ಮೀನು ಸಾರು ಮಾಡ್ತಾಯಿದ್ದೀನಿ. ರುಚಿಯಾಗಿರುವ ಮೀನು ಸಾರು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಏನೇನು ಐಟಮ್ ಬೇಕು ಅಂತ ತೋರಿಸ್ತೀನಿ, ಮತ್ತು ನೀವು ಮಾಡಿ ಮನೆಯಲ್ಲಿ. ಒಂದು ಈರುಳ್ಳಿ, 2 ಟೊಮೆಟೊ ತೊಗೊಂಡಿದ್ದೀನಿ, ಇಷ್ಟು ಧನಿಯಾ ತೊಗೊಂಡಿದ್ದೀನಿ ನೋಡಿ. ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನೋಡಿ ಬಾಡಿಗೆ ಮೆಣಸಿನ್ಕಾಯಿ ಅಂತಾರೆ ಇದಕ್ಕೆ, ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದೊಂದು 15-20 ತೊಗೊಂಡಿದ್ದೀನಿ. 15 ತೊಗೊಂಡಿದ್ದೀನಿ. ನೀವು ನಮ್ಗೆ ಸ್ವಲ್ಪ ಖಾರ, ನಿಮಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದು ಖಾರ ಇರೋಲ್ಲ ಈ ಮೆಣಸಿನ್ಕಾಯಿ, ಗುಂಡು ಮೆಣಸಿನ್ಕಾಯಿ ಥರ ಈ ಥರ ಖಾರ ಏನಿರಲ್ಲ, ಬಾಡಿಗೆ ಮೆಣಸಿನ್ಕಾಯಿ ಅಲ್ವಾ. ಕಲರ್ ಚೆನ್ನಾಗಿರುತ್ತೆ, ರೆಡ್ ಬರುತ್ತೆ ಸಾಲನ್ನ, ಅದಕ್ಕೆ ನಾವು ಈ ಥರ ಇಡ್ತೀವಿ. ಚಿಕ್ಕ ಲಿಂಬೆಹಣ್ಣು ಆ ಥರದಲ್ಲಿ ಹುಣಸೆಹಣ್ಣು ತೊಗೊಂಡಿದ್ದೀನಿ ನೋಡಿ, ಅದನ್ನು ನಾನೇ ಹಾಕಿಬಿಟ್ಟಿದ್ದೀನಿ. ಒಂದು ತೆಂಗಿನಕಾಯಿ ಹುರಿದು ಇಷ್ಟು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ನೋಡಿ ತುರಿದ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ ಕಲ್ಲರ್ ಬರೋಕ್ಕೆ, ಸಾರು ಚೆನ್ನಾಗಿರೋಕ್ಕೆ ಇಲ್ಲ ನೋಡಿ. ಇವಾಗ ರುಬ್ಕೊಬರ್ತೀನಿ. ಎಲ್ಲ ಇದಕ್ಕೆ ಹಾಕಿದ್ದೀನಿ. ಟೊಮೆಟೊ ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ರುಬ್ಕೊಳ್ಳೋದು ನೋಡಿ. ಇಷ್ಟು 2 ಎಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದ್ರ ಸಿಪ್ಪೆ ತುರಿದು ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ ರುಬ್ಕೊಬಂದಿದ್ದೀನಿ. ಇವಾಗ ನೋಡಿ ನುಣ್ಣಗೆ ರುಬ್ಕೋಬೇಕು, ಆದ್ರೇ ಚೆನ್ನಾಗಿರೋದು ಸಾರು. ನಾನಿವತ್ತು ಮಂಗಳೂರು ಸಾರು ಹೇಳ್ಕೊಡ್ತಾಯಿದ್ದೀನಿ. ಹಾಕ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡಿದ್ದೀನಿ, ಸ್ಟವ್ ಅಂಟಿಸಿ. ಇವಾಗ ನೋಡಿ ಇಷ್ಟು ಜಾಸ್ತಿ ಎಣ್ಣೆ ಏನು ಬೇಡ ಇದಕ್ಕೆ, ಸುಮ್ಮನೆ ನೋಡಿ ಒಂಚೂರು ಎಣ್ಣೆ ಹಾಕ್ಕೋಬೇಕು. ಆಮೇಲೆ ನೋಡಿ ಒಂದೇ ಒಂದು ಬೆಳ್ಳುಳ್ಳಿ ತೆಗೆದ್ಬಿಟ್ಟು ಹಾಕಬೇಕು. ಬಿಸಿಯಾಗಿದೆ. ಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ತೆಗೆದ್ಬಿಟ್ಟು ಹಾಕಿದ್ದೀನಿ. ಈಗ ನೋಡಿ ಮಸಾಲೆ ಹಾಕ್ತಾಯಿದ್ದೀನಿ. ಈಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ ಈಗ ಕುದೀತಾ ಇದೆ, ಬಿಸಿ ಆಯಿತು ನೋಡಿ. ಆವಾಗಲೇ ಹುಣಸೆಹಣ್ಣು ತೊಗೊಂಡಿದ್ನಲ್ಲ, ಅದರ ನೀರು ಮಾತ್ರ ಹಾಕ್ತೀನಿ. ಯಾಕಂದ್ರೆ ಅದರಲ್ಲಿ ಗಲೀಜಿರ್ತಲ್ಲ, ಅಂಗಡೀಲಿ ತೊಗೊಳೋದಲ್ವ, ಅದು ಇದು ಇರುತ್ತೆ ಅಂತ ಹೇಳ್ಬಿಟ್ಟು ಬರೀ ನೀರು ಮಾತ್ರ ನಾನು ಹಾಕೋದು ನೋಡಿ. ನೀರು ಇಟ್ಕೊಂಡಿದ್ದೆ, ನೀರು ಹಾಕ್ತಾಯಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಹಾಕ್ತೀನಿ ನೋಡಿ. ಇಷ್ಟು ನೀರು ಹಾಕಿದ್ದೀನಿ. ಇನ್ನು ಸ್ವಲ್ಪ ಕುದೀಲಿ, ಚೆನ್ನಾಗಿ ಕುದಿಬೇಕು ಮೀನು ಹಾಕೋಕ್ಕೆ. ನಾನು ನೋಡಿ 1 kg ಮೀನು ತೊಗೊಂಡಿದ್ದೀನಿ. ಇದಕ್ಕೆ ಡಿಸ್ಕೋ ಮೀನು ಅಂತಾರೆ ನೋಡಿ, ಇರುತ್ತೆ ಡಿಸ್ಕೋ ಮೀನು. ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದು ಕುದೀತಾ ಇದೆಯಲ್ಲ, ಇವಾಗ ಇದಕ್ಕೆ ಹಾಕಬೇಕು. ಇವಾಗ ಮಂಗಳೂರು ಸ್ಟೈಲಲ್ಲಿ ಸಾರು ಮಾಡ್ತಾಯಿದ್ದೀನಿ ನೋಡಿ. ಇದು ಕುದಿ ಬಂದ ಮೇಲೆ ಮೀನು ಹಾಕ್ಕೋಬೇಕು, ಇಲ್ಲಾಂದರೆ ಅದು ಒಂಥರ ಸ್ಮೆಲ್ ಬರುತ್ತೆ. ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗ್ಬೇಕಲ್ಲ ಮೆಣಸಿನ್ಕಾಯಿದು. ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. 1 kg ಮೀನು ತಗೊಂಡು ಸಾರು ಮಾಡ್ತಾಯಿದ್ದೀನಿ. 1 kg. ನೀವು ಎಷ್ಟು ಜನ ಇದ್ದೀರ ಅಷ್ಟು ಮಾಡಿ. ನಾವು 1 kg ತಗೊಂಡು ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ಇರಬೇಕು. ಕುದಿ ಬಂದಮೇಲೆ ತೋರಿಸ್ತೀನಿ, ಚೆನ್ನಾಗಿ ಕುದಿ ಬರಲಿ ಚೆನ್ನಾಗಿ. ಈಗ ನೋಡಿ ಮುಚ್ಚಿಟ್ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ. ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು ನೋಡಿ. ರುಬ್ಬುವಾಗ ಬೇಕಾದರೂ ಹಾಕ್ಕೋಬೋದು, ಇವಾಗ ಬೇಕಾದರೂ ಹಾಕ್ಕೋಬೋದು ನೋಡಿ. ಈಗ ತೆಗಿತಾ ಇದ್ದೀನಿ, ಆಗಿದೆ 5 ನಿಮಿಷ ಸಾಕು. ಇವಾಗ ಚೆನ್ನಾಗಿ ನೋಡಿ ಬೆಂದು. ಈಗ ಆಫ್ ಮಾಡ್ತಾಯಿದ್ದೀನಿ ನೋಡಿ. ನೋಡ್ತೀನಿ ಹೆಂಗಿದೆ ಅಂತ, ರುಚಿ ನೋಡೋಣ. ಸಾರು ಸ್ವಲ್ಪ ತೆಗೆದು ಸೂಪರಾಗಿದೆ. ಉಪ್ಪೆಲ್ಲ ಕರೆಕ್ಟಾಗಿದೆ. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು ನೋಡಿ. ಈ ಥರ ಮಂಗಳೂರಲ್ಲಿ ಗೊತ್ತಲ್ಲ, ಈ ಥರ ಅನ್ನ
ಬೈಲ್ ರೈಸ್, ಕುಚ್ಚಲಕ್ಕಿ ಅಂತಾರೆ. ಅಲ್ಲೆಲ್ಲ ವೈಟ್ ರೈಸಿಗೂ ಚೆನ್ನಾಗಿರುತ್ತೆ ನೋಡಿ. ಇವಾಗ ಹಾಕಿ ತಿನ್ನೋಣ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಇದು ಎಷ್ಟು ಬೇಕಾದರೂ ಅನ್ನ ತಿನ್ಬೋದು. ಜಾಸ್ತಿ ಅನ್ನ ತಿನ್ಬೋದು, ಎಷ್ಟಾದರೂ ತಿಂತಾನೇ ಇರೋಣ ಅನಿಸುತ್ತೆ. ನೋಡ್ತೀನಿ ಟೇಸ್ಟು. ಸೂಪರಾಗಿದೆ ನೋಡಿ. ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಬೇಯಬೇಕು ಚೆನ್ನಾಗಿ ಮೀನೆಲ್ಲ ನೋಡಿ. ಬೆಂದಾಗ ಆಫ್ ಮಾಡಿ. ಸೂಪರಾಗಿದೆ. ತಿಂತಾಯಿದ್ದೀನಿ. ನೀವು ಈ ಥರನೇ ಮಾಡಿ ಮನೆಯಲ್ಲಿ ಮಾಡಿ ತಿಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರ ಮಂಗಳೂರು ಸಾರು ಮಾಡಿದ್ದೀನಿ. ಹೆಂಗಿದೆ ಅಂತ ಮರಿಬೇಡಿ. ಕಮೆಂಟ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ.